ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಮರ ರೆಸಿಪಿ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ನೂಡಲ್ಸ್ ಹೆಚ್ಚು ಕಡಿಮೆ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ನೋಡಿ, ಈ ಥರ ನಾನ್ ಸ್ಟಿಕ್ಕಿ ಆಗಿರೋ ನೂಡಲ್ಸ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಫಸ್ಟ್ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಒಂದೆರಡು ಚರಿಗೆಯಷ್ಟು ನೀರು ಹಾಕೋತಿದ್ದೀನಿ ನಾನಿಲ್ಲಿ. ನೀವು ಅಷ್ಟೇ ಹಾಕ್ಕೊಳ್ಳಿ. ನಿಮ್ಮ ನೂಡಲ್ಸ್ ಎಷ್ಟು ಯಾವ ಪ್ರಮಾಣದಲ್ಲಿರುತ್ತೋ ಅದನ್ನು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಇದಕ್ಕೆ ನೂಡಲ್ಸನ್ನು ಜಾಸ್ತಿ ಸ್ಮೂತ್ ಆಗೋ ಥರ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅದನ್ನು. ನೂಡಲ್ಸ್ ಮಾಡೋದಕ್ಕೆ ನಾನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನು ಬಳಸಿಲ್ಲ. ನಾನಿಲ್ಲಿ ಮನೆಯಲ್ಲಿ ಯಾವುದಿರುತ್ತೋ ಅದರಲ್ಲೇ ನಾನು ಮಾಡಿದ್ದೇನೆ. ನಿಮ್ಮ ಮನೆಯಲ್ಲೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಅದೇ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ರುಚಿಯಾಗಿರೋ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ, ಅದೇ ಥರ ಟೇಸ್ಟ್ ಬರೋ ಥರ ನೂಡಲ್ಸನ್ನು ನಾನಿಲ್ಲಿ ಮಾಡಿ ತೋರಿಸಿದ್ದೀನಿ. ನೀವು ಅದೇ ಥರನೇ ಮಾಡಿ ನೋಡಿ. ಈ ಥರ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಒಂದು ಕಡೆಯಲ್ಲಿ. ಇವಾಗ ನಾನು ಗ್ಯಾಸ್ ಹಚ್ಕೊಂಡು ಮತ್ತು ಇನ್ನೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ನಾನಿಲ್ಲಿ. ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಒಂದು 3-4 ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಕ್ಯಾಬೇಜ್ ಇರುತ್ತಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಬೇಯಿಸ್ಕೋಬೇಕು ಅವನ್ನ. ಆಮೇಲೆ ಬೇಯಿಸಿಟ್ಕೊಂಡಿದ್ನಲ್ಲ, ಒಂದು ಕಡೆ ನೀರು ತೆಗೆದು ಇಟ್ಕೊಂಡಿದ್ದ ನೂಡಲ್ಸನ್ನು ಈ ಮಸಾಲೆಗೆ ನಾನು ಹಾಕೋತಿದ್ದೀನಿ. ಆಮೇಲೆ 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಕ್ಕಾ ನೂಡಲ್ಸ್ ಮಸಾಲ, ಇದು ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ, ಅದೇ ನೂಡಲ್ಸ್ ಅಂತಲೇ ಇರೋದು, ಆ ಮಸಾಲನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಾಳು ಮೆಣಸು ಪೌಡ್ರ್, ಇದು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಹಾಕ್ಕೊಂಡು ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೂಡಲ್ಸು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ ಮತ್ತು ಒಂದಕ್ಕೊಂದು ಬಿಡಿಯಾಗಿದೆ, ಅಂಟ್ಕೊಂಡಿಲ್ಲ. ನೋಡಿ ಯಾವ ಥರ ಮಾಡೋದನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆಮೇಲೆ ನಿಮಗೆ ಬೇರೆ ರೆಸಿಪಿ ಏನಾದರೂ ಬೇಕಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಎಲ್ಲ ಥರದ ದೋಸೆ, ಆಮೇಲೆ ಚಕ್ಲಿ ಮಾಡೋದು, ನಿಮ್ಗೆ ಯಾವುದು ಬೇಕಲ್ಲ ಆ ರೆಸಿಪಿನ ಎಲ್ಲ ರೆಸಿಪಿ ವಿಡಿಯೋಸ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮತ್ತು ನನ್ನ ಚಾನಲಲ್ಲಿರೋ ವಿಡಿಯೋಸಲ್ಲಿ ಬಿಟ್ಟು ಉಳ್ಕೆದು ಯಾವುದಾದ್ರೂ ಮತ್ತು ಅಡುಗೆ ಬೇಕಾಗಿತ್ತಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಅಡುಗೆ ಬೇಕಂತ. ನಾನು ಆ ಅಡುಗೆ ಮಾಡಿ ಹಾಕ್ತೀನಿ ನನ್ನ ಚಾನಲಲ್ಲಿ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮಸಾಲ ದೋಸೆ, ಈ ಥರ ಯಾವುದೇ ಟೇಸ್ಟಿಯಾಗಿರೋ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ, ಅದೇ ರೆಸಿಪಿನ ಅದೇ ಮೆಥಡಲ್ಲಿ ನಾನಿಲ್ಲಿ ನನ್ನ ಚಾನಲಲ್ಲಿ ಮಾಡಿ ತೋರಿಸಿದ್ದೀನಿ ನಾನು ನಿಮಗೆ. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನೇ ನಾನು ಬಳಸ್ಕೊಂಡು ಪಟಾಪಟ್ ಅಂತ ಹಗ್ಗ ನೂಡಲ್ಸ್ನನ್ನು ನಾನು ರೆಡಿ ಮಾಡಿದ್ದೀನಿ. ತಗೊಳ್ಳಿ, ಬೋಲಿಗೆ ಹಾಕಿದ್ದೀನಿ, ತಿಂದುಬಿಡಿ. ಹಾಗೆ ನನ್ನ ಚಾನಲನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ.